ನಮಸ್ಕಾರ ಬಸ್ಸು, ನಾನ್ ನಿಮ್ಮ ಒಳ್ಳೆ ಹುಡುಗ ಯೋಗಿ ಮಹಾರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ನನ್ನ ಡ್ರೀಮ್ ಲ್ಯಾಪ್ಟಾಪ್ ರಿವ್ಯೂ ವಿಡಿಯೋನ. ಸೊ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಕ್ಯಾಪ್ಕಟ್ ನ ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀನಿ. ಆಲ್ರೆಡಿ ಎಲ್ಲಾ ಫ್ಯೂಚರ್ ವರ್ಕ್ ಆಗ್ತಿದೆ, ಯಾವ VPN ಕನೆಕ್ಟ್ ಮಾಡಿದ್ರು ವರ್ಕ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತೆ ಲೈಕ್ ಮತ್ತೆ ಶೇರು, ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಇನ್ಸ್ಟಾಲ್ ಮಾಡೋದು ಕ್ಯಾಪ್ಕಟ್ ನ ಅಂತ ನೋಡೋಣ. ಗೈಸ್, ನಾವಿನ್ನು ಮೊದಲನೇದಾಗಿ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ನ ನೋಡ್ತಾ ಇದೀವಿ. ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ನಿಮ್ಮ ವೈಫೈ ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಸೆಟ್ಟಿಂಗ್ ನ ಓಪನ್ ಮಾಡಿ. ಸೊ ಸೆಟ್ಟಿಂಗ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಮ ಟೈಮ್ ಅಂಡ್ ಲ್ಯಾಂಗ್ವೇಜ್ ಅಂತ ತೋರಿಸುತ್ತೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಅಂಡ್ ರೀಜನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕಂಟ್ರಿ ಅಂಡ್ ರೀಜನ್ ಮೇಲೆ ನಿಮಗೆ ಇಂಡಿಯಾ ಇದ್ರೆ ಕ್ಯಾಪ್ಕಟ್ ಆಪ್ ಸ್ಟೋರ್ ಅಲ್ಲಿ ತೋರಿಸಲ್ಲ. ಸೊ ನಾನು ಇವಾಗ ಯುನೈಟೆಡ್ ಸ್ಟೇಟ್ ನಲ್ಲಿ ಇಟ್ಟಿದ್ದೀನಿ. ನೀವು ಯುನೈಟೆಡ್ ಸ್ಟೇಟ್ಗೆ ಹಾಕೊಳ್ಳಿ, ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಾದ್ಮೇಲೆ ನಿಮ್ಮ ಆ್ಯಪ್ ಸ್ಟೋರ್ಗೆ ಬಂದ್ಬಿಟ್ರೆ, ಸೊ ಇಲ್ಲಿ ಆ್ಯಪ್ ಸ್ಟೋರಲ್ಲಿ ಸರ್ಚ್ ಬರಲಿ. ಇವಾಗ ಸರ್ಚ್ ಮಾಡಿ ಕ್ಯಾಪ್ಕಟ್ ಅಂತ ನೋಡಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಎಲ್ಲ ಫ್ರೀ ವರ್ಷನ್ ಆ್ಯಪ್ಗಳು ಇದು. ವಂಡರ್ ಶೇರ್ ಫಿಲ್ಮೋರ, ನೆಕ್ಸ್ಟ್ ವಿಡಿಯೋ ಎಡಿಟರು, ಮತ್ತೆ ಫಸ್ಟಲ್ಲೇ ಇದೆ ನಿಮಗೆ ಕ್ಯಾಪ್ಕಟ್ ನೋಡ್ತಾ ಇರ್ಬೋದು ನೀವು. ಕ್ಯಾಪ್ಕಟ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಫೀಚರ್ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇನ್ಸ್ಟಾಲ್ಡ್ ಅಂತ ತೋರಿಸ್ತಿದೆ. ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಪ್ಕಟ್ ಆಯ್ತು, ಡೌನ್ಲೋಡ್ ಆಯ್ತು ಇವಾಗ. ಸೊ ಇದಕ್ಕೊಂದು ಪ್ರೋಟಾನ್ VPN ನ ಕನೆಕ್ಟ್ ಮಾಡಬೇಕು. ಇದು ಆಲ್ರೆಡಿ ನಾನು ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಅಲ್ಲಿ. ಪ್ರೋಟಾನ್ VPN ನ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದನ್ನ ಹೇಗಪ್ಪ ಡೌನ್ಲೋಡ್ ಮಾಡ್ಕೊಳೋದು ಅಂದ್ರೆ, ಇದು ಬಂದ್ಬಿಟ್ಟು ನಿಮಗೆ ಆಪ್ ಸ್ಟೋರ್ ಅಲ್ಲಿ ಸಿಗಲ್ಲ. ಸೊ ಇಲ್ಲಿ ಮೈಕ್ರೋಸಾಫ್ಟ್ ಎಡ್ಜ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಪ್ರೋಟಾನ್ VPN ಅಂತ. ಪ್ರೋಟಾನ್ VPN ಆನ್ PC. ಇಲ್ಲಿ ಸರ್ಚ್ ಆದ್ಮೇಲೆ ನಿಮಗೆ ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ VPN ಪ್ರೋಟಾನ್ VPN ಅಂತ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು, ಡೌನ್ಲೋಡ್ VPN ಅಂಡ್ ಪ್ರೋಟಾನ್ VPN. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಫಸ್ಟ್ ನೀವು ಸೈನ್ ಇನ್ ಆಗ್ಬೇಕು. ಇಲ್ಲೇ ಗೂಗಲ್ ಅಲ್ಲೇ ಸೈನ್ ಇನ್ ಆಗ್ಬೇಕು. ಯಾಕಂತಂದ್ರೆ ಡೌನ್ಲೋಡ್ ಆದ್ಮೇಲೆ ಸೈನ್ ಇನ್ ಅದು ಬೇಗ ತಗೊಳಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಆಗಿ. ನಾನು ಆಲ್ರೆಡಿ ಸೈನ್ ಇನ್ ಆಗಿದ್ದೆ. ಸೊ ನೋಡ್ತಾ ಇರ್ಬೋದು ನನ್ನ ಇಮೇಲ್ ID djogi511@gmail.com ಅಂತ ಇದೆ, ತೋರಿಸ್ತಿದೆ. ಸೊ ನೀವು ಆಗಿಲ್ಲ ಅಂದ್ರೆ ಸೊ ಹಾಗೆ ಡೌನ್ಲೋಡ್ ಮಾಡ್ಬಿಟ್ಟು ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋ. ಸೊ ನಿಮ್ದು ಯಾವುದು ವಿಂಡೋ 11 10 ಯಾವುದು ನಿಮ್ಮ ಲ್ಯಾಪ್ಟಾಪ್ ಮೇಲೆ ಡಿಪೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಲ್ಲಿ ಡೌನ್ಲೋಡ್ ಆಗಿ ತೋರಿಸ್ತಿದೆ. ಸೊ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಳಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಡೌನ್ಲೋಡ್ ಆಗಿದ್ದೀನಿ. ನಾನು ಪಾಸ್ ಮಾಡ್ತೀನಿ. ಪಾಸ್ ಮಾಡ್ಬಿಟ್ಟು ಬ್ಯಾಕ್ ಬಂದ್ರೆ ಫಸ್ಟ್ ನೀವು ಪ್ರೋಟಾನ್ VPN ನ ಓಪನ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಆಗಿಲ್ಲ ಅಂದ್ರೆ ನಿಮಗೆ ಈ ತರ ತೋರಿಸುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲಾ ಕಂಟ್ರಿದು ಇದು ಪೇಯ್ಡ್ ಆಪ್ಷನ್. ಇವೆಲ್ಲ ಫ್ರೀ ಅಲ್ಲ, ಇವೆಲ್ಲ ಪೇಯ್ಡ್. ಫ್ರೀ ಬಂದ್ಬಿಟ್ರೆ ನಿಮಗೆ ಆಟೋ ಕನೆಕ್ಟ್ ತಗೊಳುತ್ತಾ. ಇದು ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಈಗ ಕನೆಕ್ಟಿಂಗ್ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಿ. ಸೊ ಇವಾಗ ಕನೆಕ್ಟ್ ಆಯ್ತು. ಕನೆಕ್ಟ್ ಮಾಡಿ ಇದು ವಿಂಡೋನ ಕ್ಲೋಸ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕ್ಯಾಪ್ಕಟ್ ಓಪನ್ ಮಾಡಿ. ನೀವು VPN ಕನೆಕ್ಟ್ ಮಾಡ್ಕೊಂಡು ಕ್ಯಾಪ್ಕಟ್ ಓಪನ್ ಮಾಡಿದ್ರೆ ಸೊ ಎಫೆಕ್ಟ್ ಎಲ್ಲ ಬೇಗ ಇದಾಗುತ್ತೆ. ಸೊ ಇಲ್ಲಿ ನಿಮಗೆ ಈ ತರ ಇಂಟರ್ಫೇಸ್ ಕಾಣುತ್ತೆ. ಫಸ್ಟಿಗೆ ಬಂದ್ರೆ ಇದ್ರದ್ದು ಕ್ಯಾಪ್ಕಟ್ದು. ಸೊ ಆಲ್ರೆಡಿ ನಾನು ಇದರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಸುಮಾರು ಪ್ರಾಜೆಕ್ಟ್ಗಳು ಇಲ್ಲಿ ವ್ಯಾಲೆನ್ಸ್ ಇದಾವೆ. ನೀವು ಸೈನ್ ಇನ್ ಆಗ್ಬೇಕು. ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರ ಸೈನ್ ಇನ್ ಕೇಳುತ್ತೆ. ನೀವು ಪ್ರೋ ಫ್ಯೂಚರ್ ಯೂಸ್ ಮಾಡಿದ್ರೆ ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ ಮಾಡೋಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯೋಗಿ ಮಹಾರಾಜ್ ಅಂತ ನನ್ನ ಅಕೌಂಟ್ ತೋರಿಸ್ತಿದೆ. ಇದ್ರ ಮೇಲೆ ಸೈನ್ ಇನ್ ಅಂತ ಇರುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನೀವು ಸೈನ್ ಇನ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಸೈನ್ ಇನ್ ಆಗ್ಲಿಲ್ಲ ಅಂದ್ರೆ ಎಕ್ಸ್ಪೋರ್ಟ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ನಿಮಗೆ ಸೈನ್ ಇನ್ ಆಗ್ಲೇಬೇಕು. ಅದು ತುಂಬಾ ಸಿಂಪಲ್ ಆಗಿ ಸೈನ್ ಇನ್ ಆಗುತ್ತೆ ಬೇಗನೆ. ಗೂಗಲ್ ಅಲ್ಲಿ ಸೈನ್ ಇನ್ ಆಗ್ಬೋದು. ಮತ್ತೆ ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನ್ಯೂ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಬಹುದು. ಸೊ ಇದು ಇಷ್ಟು ನಮ್ಮ ಕ್ಯಾಪ್ಕಟ್. ಇದು ಓಪನ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಈ ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ನೋಡ್ತಾ ಇರ್ಬೋದು ನೀವು ಮೀಡಿಯಾ, ಅದಾದ್ಮೇಲೆ ಆಡಿಯೋ ಇದೆ, ಅದಾದ್ಮೇಲೆ ಟೆಕ್ಸ್ಟ್ ಇದೆ, ಅದಾದ್ಮೇಲೆ ಸ್ಟಿಕ್ಕರ್. ನೋಡ್ತಾ ಇರ್ಬೋದು ನೀವು ಟೆಕ್ಸ್ಟ್ ಕೂಡ ಬೇಗ ಲೋಡ್ ಆಗುತ್ತೆ ನೋಡಿ. ಎಲ್ಲಾ ಪ್ರೋ ಫೀಚರು ಸೇಮ್ ಫೋನಲ್ಲಿ ಹೇಗ್ ಬರುತ್ತೋ ಅದೇ ರೀತಿ ಲ್ಯಾಪ್ಟಾಪ್ ಅಲ್ಲಿ ಕೂಡ ಕ್ಯಾಪ್ಕಟ್ ವರ್ಕ್ ಆಗುತ್ತೆ. ಮತ್ತೆ ಸ್ಟಿಕ್ಕರ್ ಅಲ್ಲಿ ಬಂದ್ರೆ ಎಲ್ಲಾ ಸ್ಟಿಕ್ಕರ್ಗಳು ವರ್ಕ್ ಆಗ್ತಾ ಇದೆ ನೋಡ್ಬೋದು ನೀವು. ನಾನೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಾ ಇದೀನಿ. ಸೊ ಎಫೆಕ್ಟ್ ಅಲ್ಲಿ ಬಂದ್ರೆ ಎಫೆಕ್ಟ್ ಕೂಡ ನೋಡ್ತಾ ಇರ್ಬೋದು ನೀವು.
ಇಲ್ಲಿ ಸಿಕ್ಕಾಪಟ್ಟೆ ಯಾವ್ದಿದೆ, ಕ್ಲಾಸಿಕ್, ನೀವು ಹಿಟ್ಸ್, ಇಂಟ್ರೋ ಅಂಡ್ ಔಟ್ರೋ, ವೈಟ್ ಪಿಕ್ಸು, ಪಾರ್ಟಿ, ಪ್ರತಿಯೊಂದು ಆಪ್ಷನ್ ಆಗುತ್ತೆ. ಇವಾಗ ಇದನ್ನ ನಾವು ಟೈಮ್ ಲೈನ್ ಅಂತ ಕರಿತೀವಿ. ಈ ಟೈಮ್ ಲೈನ್ಗೆ ಇದನ್ನ ನಾವು ಟೈಮ್ ಲೈನ್ ಅಂತ ಕರಿತೀವಿ. ಈ ಟೈಮ್ ಲೈನ್ಗೆ ವಿಡಿಯೋನ ಹೇಗೆ ಇಂಪೋರ್ಟ್ ಮಾಡೋದು ಅಂದ್ರೆ, ಮೀಡಿಯಾದಲ್ಲಿ ಬಂದು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಇಂಪೋರ್ಟ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ವಿಡಿಯೋ ಯಾವ ಫೈಲಲ್ಲಿ ಇದೆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಓಪನ್ ಕೊಟ್ರೆ ಸೊ ಫಸ್ಟ್ ಇಲ್ಲಿಗೆ ಅದನ್ನ ಅಪ್ಲೋಡ್ ಆಗುತ್ತೆ ಆಟೋಮೆಟಿಕ್ ಆಗಿ. ಇಲ್ಲಿ ಪ್ಲೇ ಮಾಡಿ ಕೂಡ ನೀವು ನೋಡ್ಕೊಬಹುದು ಯಾವ ವಿಡಿಯೋ ಎಷ್ಟು ನಿಮಿಷ ಇದೆ, ಯಾವ ತರ ಇದೆ ಅಂತ. ಸೊ ಇದನ್ನ ಮತ್ತೆ ಇಂಪೋರ್ಟ್ ಮಾಡ್ಬೇಕು ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರು ಆಯ್ತು. ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಇಲ್ಲಿ ಟೈಮ್ ಲೈನ್ಗೆ ಇಂಪೋರ್ಟ್ ಆಗುತ್ತೆ. ಅದು ಬೇಡ ಅಂದ್ರೆ, ಹಂಗೂ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಇಂಪೋರ್ಟ್ ಆಗುತ್ತೆ. ಸೊ ಇವಾಗ ಇಂಪೋರ್ಟ್ ಮಾಡಿದ್ದಾಯ್ತು. ಇಂಪೋರ್ಟ್ ಆಯ್ತಾ? ಇದು ಟೈಮ್ ಲೈನು, ಇದನ್ನ ಹೆಡ್ ಅಂತ ಕರಿತೀವಿ, ಟೈಮ್ ಲೈನ್ದು ಹೆಡ್. ಸೊ ನಾನು ಆ ತರ ಕರಿತೀನಿ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಸೊ ಇಲ್ಲಿ ಬಂದ್ಬಿಟ್ರೆ ಇದು ಕಟ್ ಮಾಡ್ಬೇಕು. ಇವಾಗ ನನಗೆ ಇದು ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಟ್ ಮಾಡಕ್ಕೆ, ಸೆಂಟ್ರಿಕ್ ಕಟ್ ಮಾಡಕ್ಕೆ ಕಂಟ್ರೋಲ್ ಕೆ ಅಂತ, ಕಂಟ್ರೋಲ್ ಪ್ಲಸ್ ಕೆ ಕೀಬೋರ್ಡ್ ನಲ್ಲಿ ಹೊಡೆದ್ರೆ ಸೆಂಟ್ರಿಕ್ ಕಟ್ ಆಗುತ್ತೆ. ಕಂಟ್ರೋಲ್ ಕೆ ಹೊಡೆದ್ರೆ ನೋಡ್ರಿ ಇವಾಗ 2 ಆಪ್ಷನ್ ಆಯ್ತು, ಇದು 2 ಪೀಸ್ ಆಯ್ತು. ಬೇಡ ಅಂದ್ರೆ ನನಗೆ ಹಿಂದ್ಗಡೆ ಮಾತ್ರ ಕಟ್ ಆಗ್ಬೇಕು ಅಂದ್ರೆ ಅದ್ರ ಪಕ್ಕದ್ದು ಡಿಲೀಟ್ ಕ್ಯೂ ಅಂತ ಕೀಬೋರ್ಡ್ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಆಯ್ತು. ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಿಂತ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರನು ಮಾಡ್ಬೋದು. ಸೊ ಇವಾಗ ಮುಂದ್ಗಡೆ ಕಟ್ ಮಾಡ್ಬೇಕು ಅಂದ್ರೆ ಡಬ್ಲ್ಯೂನಾದ್ರೂ ಕ್ಲಿಕ್ ಮಾಡ್ಬೋದು ಕೀಬೋರ್ಡ್ ಅಲ್ಲಿ, ಅದು ಬೇಡ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. 2 ರೀತಿ ಕಟ್ ಮಾಡ್ಕೊಬೋದು ನೀವು. ಸೊ ನನಗೆ ಇವಾಗ ಇಲ್ಲಿಂದ ಬೇಕು, ಇದನ್ನ ಕ್ಯೂ ಕಟ್ ಮಾಡಿ ಎಸಿತೀನಿ ಹಿಂದ್ಗಡೆದು. ಕಟ್ ಮಾಡಾದ್ಮೇಲೆ ಇಲ್ಲಿ ಪ್ಲೇ ಮಾಡ್ಕೊತೀನಿ. ಈ ಆಡಿಯೋನ ಮ್ಯೂಟ್ ಮಾಡ್ಕೊಬೇಕು ಅಂದ್ರೆ ಇಲ್ಲಿ ಆಡಿಯೋ ಇರುತ್ತೆ, ಮ್ಯೂಟ್ ಮಾಡ್ಕೊಬೋದು. ಸೇಮ್ ಫೋನಲ್ಲಿ ಹೆಂಗೋ ಹಂಗೆ, ಬಟ್ ಲ್ಯಾಪ್ಟಾಪ್ ಅಲ್ಲಿ ಈಸಿ ಮಾಡ್ಕೊಬಹುದು. ಲ್ಯಾಪ್ಟಾಪ್ ಅಲ್ಲಿ ಎಡಿಟಿಂಗ್ ಕಲ್ತ್ಬಿಟ್ರೆ ಮಾತ್ರ ತುಂಬಾ ಸಿಂಪಲ್ ಆಗಿ ಫುಲ್ ಫಾಸ್ಟ್ ಆಗಿ ಎಡಿಟ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಇನ್ನ ಇದರಲ್ಲಿ ಹೇಗೆ ಎಡಿಟ್ ಮಾಡೋದು, ಇಂಪೋರ್ಟ್ ಆಪ್ಷನ್ ಬಂದ್ರೆ ಇಂಪೋರ್ಟ್ ಕೂಡ ಈಸಿಯಾಗಿ ಮಾಡ್ಕೊಬಹುದು. ಸೈನ್ ಇನ್ ನಾನು ಆಗ್ಲೇ ಹೇಳ್ದಾಗೆ ಸೈನ್ ಇನ್ ಮಾಡ್ಕೊಂಡ್ರೆ ಬೇಗ ಎಕ್ಸ್ಪೋರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಎಕ್ಸ್ಪೋರ್ಟ್ ಆಗಿ ಹೋಯ್ತು ನಂದು, ಅಂದ್ರೆ ವಿಡಿಯೋ ಇನ್ನ ಎಡಿಟ್ ಮಾಡಿಲ್ಲ, ಎಡಿಟ್ ಆದ್ರೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಆಗಿದ್ದು ನಿಮ್ಮ ಗ್ಯಾಲರಿಯಲ್ಲಿ ಇರುತ್ತೆ, ಓಪನ್ ಫೋಲ್ಡರ್. ಸೊ ಇಲ್ಲಿ ಫೋಲ್ಡರ್ ಒಳಗಡೆ ಬಂತು ಇವಾಗ. ಸೊ ಗಾಯ್ಸ್, ಇನ್ನಿಷ್ಟು ಕ್ಯಾಪ್ ಕಟ್ ಡೌನ್ಲೋಡ್ ಮಾಡಿ ಯಾವ VPN ಕನೆಕ್ಟ್ ಮಾಡಿದ್ರೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪ್ ಕಟ್ ನ ಡೇ ಬೈ ಡೇ ಸೊ ಕಲಿತಾ ಹೋಗೋಣ. ನಾನು ನಿಮ್ ಜೊತೆಗೆ ಹೊಸದಾಗಿ ಕಲಿತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಸಾಂಗ್ ಆಪ್ಷನ್, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದ್ರೆ ಸಾಂಗ್ ಬರುತ್ತೆ. ಡೌನ್ಲೋಡ್ ಆಗ್ತಿದೆ, ಡೌನ್ಲೋಡ್ ಆಗಿದ್ರೆ ಪ್ಲೇ ಮಾಡಿದ್ರೆ ಪ್ಲೇ ಆಗುತ್ತೆ ನೋಡಿ. ಸೊ ಇವಾಗ ಆಗ್ತಿದೆ. ಸೊ ಇದ್ರಲ್ಲಿರೋ ಆಡಿಯೋನು ಯೂಸ್ ಮಾಡ್ಕೊಬಹುದು, ಇಲ್ಲ ನಿಮ್ ಫೈನಲ್ ಏನಾದ್ರು ಆಡಿಯೋ ಇತ್ತಾ ಇಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಸೊ ಗೈಸ್, ಇನ್ನಿಷ್ಟು ಇದು ಕ್ಯಾಪ್ ಕಟ್ ಡೌನ್ಲೋಡ್ ಮಾಡ್ಕೊಂಡು ಯಾವ VPN ನ ಸೆಟ್ ಮಾಡ್ಕೊಂಡು ಯೂಸ್ ಮಾಡೋದು ಆಯ್ತು. ಗೈಸ್ ಇಷ್ಟು ಇನ್ನ ಕ್ಯಾಪ್ ಕಟ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಯಾವ VPN ನ ಯೂಸ್ ಮಾಡಿದ್ರೆ ಯಾವ ಫ್ಯೂಚರ್ ವರ್ಕ್ ಆಗುತ್ತೆ ಅನ್ನೋದಾಯ್ತು. ಸೊ ಗೈಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.